ಪಾಕ್ಗೆ ತಟ್ಟಿತು ಸಿಂಧೂರ ಕಳೆದುಕೊಂಡವರ ಶಾಪ. ಪಾಪಿಗಳ 9 ಉಗ್ರ ತಾಣಗಳು ಉಡೀಸ್. ಹೇಗಿತ್ತು ಗೊತ್ತಾ ಆಪರೇಷನ್ ಸಿಂಧೂರ? ಎಷ್ಟು ನಿಮಿಷದಲ್ಲಿ ಸೇನೆಯಿಂದ ಉಗ್ರ ಸಂಹಾರವಾಯಿತು? ದಾಳಿಯ ವೇಳೆ ಮೋದಿ ಎಲ್ಲಿದ್ದರು? ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಒಳಗೆ ನುಗ್ಗಿ 9 ಭಯೋತ್ಪಾದಕ ಅಡಗುತಾಣಗಳನ್ನ ಧ್ವಂಸ ಮಾಡಿದೆ. ಭಾರತೀಯರ ಕಣ್ಣೀರಿಗೆ ಕಾರಣವಾಗಿ ತೆಪ್ಪಗೆ ಮಲಗಿದ್ದ ಪಾಕಿಗಳು ಇಂದು ಬೆಳಿಗ್ಗೆಯೇ ಕಣ್ಣು ಬಿಡುವಷ್ಟರಲ್ಲಿಯೇ ಭಾರತೀಯ ಸೇನೆ ಮುಟ್ಟಿ ನೋಡಿಕೊಳ್ಳುವ ಶಾಕ್ ನೀಡಿದೆ. ಕುಂಕುಮದ ಪ್ರತೀಕಾರ ಆಪರೇಷನ್ ಸಿಂಧೂರ. ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಭಾರತೀಯರು ಹಾಗೂ ವಿದೇಶಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ದ ಉಗ್ರರು 26 ಜನರನ್ನ ಬಲಿ ಪಡೆದಿದ್ದರು. ಮುಖ್ಯವಾಗಿ ಪುರುಷರನ್ನ ಟಾರ್ಗೆಟ್ ಮಾಡಿ ಧರ್ಮ ಕೇಳುವ ಮೂಲಕ ಶೂಟ್ ಮಾಡಿದ್ದರು. ಅಲ್ಲದೆ ಮಹಿಳೆಯರು ಪರಿಪರಿಯಾಗಿ ಬೇಡಿಕೊಂಡರೂ ಸಹ ಪುರುಷರ ಮಾರಣ ಹೋಮ ಮಾಡುವ ಮೂಲಕ ರಕ್ತ ಪಿಪಾಸುಗಳು ಅವರ ಹಣೆಯ ಮೇಲಿನ ಕುಂಕುಮವನ್ನ ಅಳಿಸಿದ್ದರು. ಇದಕ್ಕೆ ಆಕ್ರೋಶದ ಪ್ರತೀಕಾರವಾಗಿಯೇ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ತಡರಾತ್ರಿ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ನೀಡಿದೆ. ಕೇವಲ 23 ನಿಮಿಷಗಳ ಮಿಡ್ ನೈಟ್ ಆಪರೇಷನ್. ತಡರಾತ್ರಿ 1 ಗಂಟೆ 44 ನಿಮಿಷಕ್ಕೆ ಆರಂಭವಾದ ಕಾರ್ಯಾಚರಣೆಯು 2 ಗಂಟೆ 7 ನಿಮಿಷದವರೆಗೆ ಸಂಪೂರ್ಣ ಮುಗಿದಿದೆ. ಅಂದರೆ ಕೇವಲ 23 ನಿಮಿಷಗಳ ಕಾಲ ಭಾರತೀಯ ಸೇನೆಯು ನಡೆಸಿದ್ದ ಆಪರೇಷನ್ ಸಿಂಧೂರ್ನಲ್ಲಿ 80ಕ್ಕೂ ಅಧಿಕ ರಕ್ತ ಪಿಪಾಸುಗಳು ಫಿನಿಶ್ ಆಗಿದ್ದಾರೆ. ಪಾಕಿಸ್ತಾನಕ್ಕೆ ಒಳಗೆ ನುಗ್ಗಿ ಅಂದುಕೊಂಡ ಗುರಿ ತಲುಪಿರುವ ಭಾರತೀಯ ಸೇನೆಯು ಯಾವುದೇ ಹಾನಿ ಇಲ್ಲದೆ ಸೇಫ್ ಆಗಿ ವಾಪಸ್ಸಾಗಿದೆ. ಸೊಕ್ಕು ಮುರಿದ ಭಾರತ. ಭಾರತೀಯ ಸೇನೆಯು ಮುಜಾಫರಾಬಾದ್ನಲ್ಲಿ 2 ದಾಳಿಗಳನ್ನ ನಡೆಸಿದೆ. ಬಹವಾಲ್ಪುರದಲ್ಲಿ 3ನೇ, ಮುಷ್ಕರ ಕೋಟ್ಲಿಯಲ್ಲಿ 4ನೇ ದಾಳಿ ಮತ್ತು ಚಕ್ ಅಮ್ರೂನಲ್ಲಿ 5ನೇ ದಾಳಿ, ಗುಲ್ಮೂರ್ನಲ್ಲಿ 6ನೇ ದಾಳಿ ಮತ್ತು ಭಿಂಬರ್ನಲ್ಲಿ 7ನೇ ದಾಳಿ, ಮುರಿಡ್ಕೆಯಲ್ಲಿ 8ನೇ ದಾಳಿ, ಸಿಯಾಲ್ಕೋಟ್ನಲ್ಲಿ 9ನೇ ದಾಳಿ ನಡೆಸಿ ಪಾಕಿಸ್ತಾನದ ಸೊಕ್ಕು ಮುರಿದಿದೆ. ಉಗ್ರರಿಗೆ ತರಬೇತಿ ನೀಡುತ್ತಿದ್ದ ಮಸೀದಿ ಧ್ವಂಸ. ಮುರಿದ್ಕೆಯ ಮರ್ಕಜ್ ತೊಯ್ಬಾ ಸ್ಥಾನ, ಜೈಷ್ ಎ ಮೊಹಮ್ಮದ್ ನೆಲೆಯ ತೆಹರಾ ಕಲಾನ್, ಸಿಯಾಲ್ಕೋಟ್ನ ಮಹಮೂನಾ ಜೋಯಾ ಕಟ್ಟಡ, ಬರ್ನಾಲಾದಲ್ಲಿರುವ ಮರ್ಕಜ್ ದಹ್ಲೆ ಹದೀತ್ ಕಟ್ಟಡ, ಕೋಟ್ಲಿಯಲ್ಲಿರುವ ಮರ್ಕಜ್ ಅಬ್ಬಾಸ್ ನೆಲೆ, ಹಿಜ್ಬುಲ್ಲಾ ಮುಜಾಹಿದ್ದೀನ್ ಸಂಘಟನೆಯ ತಾಣ, ಮುಜಾಫರಾಬಾದ್ನ ಲಷ್ಕರ್ ಎ ತೊಯ್ಬಾದ ಕಟ್ಟಡಗಳು ಉಡೀಸ್ ಆಗಿದೆ. ಹೀಗಾಗಿ ಭಾರತೀಯ ಸೇನೆಯ ಮಿಡ್ ನೈಟ್ ಆಪರೇಷನ್ಗೆ ಪಾಕಿಸ್ತಾನದ ಉಗ್ರರು ವಿಲವಿಲ ಒದ್ದಾಡಿದ್ದಾರೆ. ಭಾರತ ನಡೆಸಿದ್ದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನದ ಸುಭಾನಲ್ಲಾ ಮಸೀದಿ ಕಟ್ಟಡ ಧ್ವಂಸವಾಗಿದೆ. ಈ ಮಸೀದಿಯಲ್ಲಿಯೇ ಉಗ್ರರಿಗೆ ತರಬೇತಿ ನೀಡಲಾಗುತ್ತಿತ್ತು. ಸಿಂಧೂರ್ ಮೇಲೆ ಮೋದಿ ನಿಗಾ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿಯಿಡೀ ಆಪರೇಷನ್ ಸಿಂಧೂರ ಮೇಲೆ ನಿಗಾ ಇಟ್ಟಿದ್ದರು. ಪ್ರಧಾನಮಂತ್ರಿ ಅವರೇ ಈ ಕಾರ್ಯಾಚರಣೆಯ ಮೇಲ್ವಿಚಾರಣೆ ಮಾಡಿದ್ದಾರೆ. ಅವರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರು, ಹಿರಿಯ ಗುಪ್ತಚರ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರು ನಿರಂತರವಾಗಿ ಮಾಹಿತಿ ನೀಡುತ್ತಿದ್ದರು. ಪಹಲ್ಗಾಮ್ ದಾಳಿಯ ನಂತರ ಪ್ರಧಾನಿ ಮೋದಿ ಅವರು ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ಥರ ನಡುವೆ ಹಲವಾರು ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ದರು ಎಂಬುದು ಗಮನಾರ್ಹ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.